ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ಐ ಡೋಂಟ್ ನೋ, ಆಲ್ ಆಫ್ ಅ ಸಡನ್ ನನಗೆ ರೀಡಿಂಗ್ ಮಾಡೋಣ ಅನ್ನಿಸ್ತು. ಬಿಕಾಸ್ ಟ್ಯಾರೋದು ಬೆಸ್ಟ್ ಪಾರ್ಟ್ ಬಂದ್ಬಿಟ್ಟು ಯಾವಾಗ ರೆಡಿಯಾಗಿ ಕೂತ್ಕೊಂಡು ಪ್ರಿಪೇರ್ಡ್ ಆಗಿಬಿಟ್ಟು ಕೂತ್ರೆ ಮಾತ್ರ ಮೆಸೇಜಸ್ ಬರುತ್ತೆ ಅಂತ ಅಲ್ಲ. ಒಂದೊಂದು ಸರ್ತಿ ಇಂಟ್ಯೂಷನ್ ಹೆವಿಯಾಗಿ ವರ್ಕ್ ಆಗ್ತಾ ಇರುತ್ತೆ. ಅಂದರೆ ಸುಮ್ಮನೆ ಕೂತ್ಕೊಂಡಿದ್ದಾಗಲೂ ಏನೇನೋ ಮೆಸೇಜಸ್ ಬರೋದು, ಸಡನ್ ಆಗಿ ಏನೇನೋ ಎನರ್ಜೀಸ್ ಜೊತೆ ಕನೆಕ್ಟ್ ಆಗೋದು. ದ್ಯಾಟ್ ಈಸ್ ವೆನ್ ಒಂಥರ ಹೈ ಮೂಮೆಂಟ್ ಇವತ್ತು ರೀಡಿಂಗ್ ಮಾಡಬೇಕು. ಇವಾಗಲೂ ಕೂಡ ಇವನ್ ನಾನು ತಲೆ ಕೂದಲು ಕೂಡ ಬಾಚಿಲ್ಲ. ಓಕೆ, ಸೊ ಲೆಟ್ಸ್ ಸಿ. ಒಂಥರ ಇವತ್ತು ಫುಲ್ ಮಾಡೋಣ ಕಾರ್ಡ್ಸ್ನ, ಮೆಸೇಜಸ್ ಫುಲ್ ಮಾಡೋಣ ಅನ್ನಿಸ್ತಾ ಇದೆ. ಲೆಟ್ಸ್ ಸಿ. ಆ್ಯಂಡ್ ರೆಗ್ಯುಲರ್ ಆಗಿ ನಾನು ವಿಡಿಯೋಸ್ ಕೂಡ ಇತ್ತೀಚೆಗೆ ಅಪ್ಲೋಡ್ ಮಾಡ್ತಾ ಇಲ್ಲ. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಎಷ್ಟಾಗುತ್ತೆ ಅಷ್ಟು ರೆಗ್ಯುಲರ್ ಆಗಿ ನಾನು ಅಪ್ಲೋಡ್ ಮಾಡ್ತೀನಿ. ನನ್ನ ಲೈಕ್ ಮಾಡೋಣ. ಓಕೆ, ಎಷ್ಟಾಗುತ್ತೆ ಅಷ್ಟು ರೆಗ್ಯುಲರ್ ಆಗಿ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್ ಗಾಯ್ಸ್, ಯಾರೆಲ್ಲ ಹೊಸೊಬ್ರಿದ್ದೀರಾ, ನಿಮಗೆ 2 ಆಪ್ಷನ್ಸ್ ಇರುತ್ತೆ ಚೂಸ್ ಮಾಡೋದಕ್ಕೆ. ಇನ್ನೇನು ಆಪ್ಷನ್ಸ್ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ. ಓಕೆ, ಇಮೇಜಸ್ ಇರುತ್ತೆ ಚೂಸ್ ಮಾಡೋದಕ್ಕೆ. ಆ್ಯಂಡ್ ಇಮೇಜಸ್ ನಿಮಗೆ ಚೂಸ್ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಡೋಂಟ್ ವರಿ, ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಡೇಟ್ ಆಫ್ ಬರ್ತ್ ಅಥವಾ ಝೋಡಿಯಾಕ್ ಸೈನ್ಸ್ ಎರಡರಲ್ಲಿ ಒಂದನ್ನ ನೀವು ಚೂಸ್ ಮಾಡ್ಬೋದು. ಓಕೆ, ಸೊ ಟೈಮ್ ಸ್ಟ್ಯಾಂಪ್ಸ್ ಅಲ್ಲೇ ಇರುತ್ತೆ, ಲೈಕ್ ಯಾವ ಆಪ್ಷನ್ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲ ಡಿಸ್ಕ್ರಿಪ್ಷನಲ್ಲೇ ಇರುತ್ತೆ. ಓಕೆ, ಆ್ಯಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಓಕೆ ಓಕೆ ದೆನ್ ಗೈಸ್, ಆಪ್ಷನ್ಸ್ ಇವಾಗ ನಿಮ್ಮ ಕಣ್ಮುಂದೆ ಬರುತ್ತೆ. ಓಕೆ ದೆನ್, ಐ ಹೋಪ್ ನೀವೊಂದು ಆಪ್ಷನ್ ಚೂಸ್ ಮಾಡಿದ್ದೀರಾ ಅಂತ. ಎಗೇನ್ ನಿಮಗೆ ಆಪ್ಷನ್ ಚೂಸ್ ಮಾಡೋದಕ್ಕೆ ಕಷ್ಟ ಆಯಿತು ಅಂದರೆ ಡೆಫಿನೆಟ್ಲಿ ಮುಂಚೆನೇ ಹೇಳ್ದಂಗೆ ಡಿಸ್ಕ್ರಿಪ್ಷನಲ್ಲಿ ಡೇಟ್ ಆಫ್ ಬರ್ತ್, ಝೋಡಿಯಾಕ್ ಸೈನ್ಸ್ ಎರಡರಲ್ಲಿ ಇರುತ್ತೆ. ಓಕೆ, ನಿಮ್ಮ ರೆಸ್ಪೆಕ್ಟಿವ್ ಆಪ್ಷನ್ಸ್ ಚೂಸ್ ಮಾಡ್ಕೊಬೋದು. ಓಕೆ, ಫಸ್ಟ್ ಆಪ್ಷನಿಗೆ ಸ್ಟಾರ್ಟ್ ಮಾಡೋಣ, ತಡ ಮಾಡೋದು ಬೇಡ. ಹೆಲೋ ಗ್ರೂಪ್ 1, ಈ ಒಂದು ಟೈಮ್ ಸ್ಟ್ಯಾಂಪ್ ಚೂಸ್ ಮಾಡಿದ್ದೀರಾ ಅಂದರೆ ಡೆಫಿನೆಟ್ಲಿ ನಿಮ್ಮದು ಗ್ರೂಪ್ 1 ಆಗಿರುತ್ತೆ, ರೈಟ್? ಸೊ ಲೆಟ್ಸ್ ಸಿ ಏನೆಲ್ಲ ಮೆಸೇಜಸ್ ಬರುತ್ತೆ ಈ ಒಂದು ಮೂಮೆಂಟಿಗೆ. ವಾಟ್ ಯು ಗೈಸ್ ನೀಡ್ ಟು ಹಿಯರ್, ಏನೆಲ್ಲ ಆಗ್ತಾ ಇದೆ ನಿಮ್ಮ ಒಂದು ಲೈಫಲ್ಲಿ, ಆ್ಯಂಡ್ ಗೈಡೆನ್ಸ್, ಇಂಪಾರ್ಟೆಂಟ್ ಮೆಸೇಜ್ ಏನಿದೆ ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಆ್ಯಂಡ್ ಸೊ ಲಕ್ಕಿ ಕಲರ್, ನನ್ನ ಲಕ್ಕಿ ಕಲರ್ ಯೆಲ್ಲೋ ಕಲರ್. ಸೊ ಇದನ್ನ ಇಲ್ಲಿ ಬಿಡ್ತೀನಿ, ಅದೊಂಥರ ವಿಡಿಯೋದಲ್ಲಿರಲಿ. ಯಾವಾಗಲೂ ಆ ಥರ ತಲೆ ಓಡಲ್ಲ, ಇವತ್ತು ಯಾಕೋ ಓಡ್ತಾ ಇದೆ. ಆ್ಯಂಡ್ ಎಟ್ ಎನಿ ಮೂಮೆಂಟ್ ಗೈಸ್, ಪರ್ಸನಲ್ ರೀಡಿಂಗ್ ಬುಕ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಓಕೆ, ಸೊ ಫಸ್ಟಿಗೆ ಲೆಟ್ಸ್ ಸಿ ಏನಾಗ್ತದೆ ನಿಮ್ಮ ಲೈಫಲ್ಲಿ, ವಾಟ್ಸ್ ಗೋಯಿಂಗ್ ಆನ್ ಗ್ರೂಪ್ 1 ಲೈಫ್ ಅಲ್ಲಿ. ಅಂದರೆ ಯಾವ ಒಂದು ವಿಚಾರದ ಬಗ್ಗೆ ನಿಮಗೆ ಸ್ಟ್ರೆಸ್ಡ್ ಆಗಿದ್ದೀರಾ, ತುಂಬ ಕ್ವೆಶನ್ ಬರ್ತಾ ಇದೆ ಯಾವ ಒಂದು ವಿಚಾರದ ಮೇಲೆ. ದೇರ್ ಈಸ್ ಏಸ್ ಆಫ್ ವಾನ್ಸ್, ಸಮ್ ನ್ಯೂ ಸ್ಟಾರ್ಟ್ ಬಗ್ಗೆ ನೀವು ಕೇಳ್ತಾ ಇದ್ದೀರ. ಇಟ್ಸ್ ಲೈಕ್ ಏನೋ ಒಂದು ಐಡಿಯಾ ಬಂದಿದೆ ನಿಮ್ಮ ಮೈಂಡಿಗೆ, ಬಟ್ ನಿಮಗೆ ಡೌಟ್ ಬರ್ತಾ ಇದೆ, ನಾನು ಇದನ್ನ ನಂಬ್ಕೊಂಡು ನಾನು ಒಂದು ಹೆಜ್ಜೆ ಮುಂದೆ ಇಡಬಹುದಾ ಅನ್ನೋದೇ ನಿಮಗೆ ಒಂದು ಡೌಟ್ ಇದೆ. ತುಂಬಾ ಐಡಿಯಾಸ್ ಇದೆ, ಲೈಕ್ ಲೈಫಲ್ಲಿ ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಅಥವಾ ಫಾರ್ ಅನ್ ಎಕ್ಸಾಂಪಲ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಾನೆ ಇರ್ಬೋದು. ಜಸ್ಟ್ ಅ ಮಿನಿಟ್ ಗಾಯ್ಸ್, ತಲೆಕಲ್ಲು ಫುಲ್ ಹಾಳಾಗಿದೆ. ಓಕೆ, ಜಸ್ಟ್ ಅ ಮಿನಿಟ್ ಅಂತ ತಲೆಕಲ್ಲು ಸರಿ ಮಾಡ್ಕೊಂತೀನಿ. ಓಕೆ, ಸೊ ಸಾರಿ. ಸೊ ಇವಾಗ ಫಾರ್ ಅನ್ ಎಕ್ಸಾಂಪಲ್ ನಿಮ್ಮ ಮೈಂಡಲ್ಲಿ ಒಂದು ಬಿಸ್ನೆಸ್ ಥಾಟ್ ಇರುತ್ತೆ, ಅದನ್ನ ಸ್ಟಾರ್ಟ್ ಮಾಡಬೇಕು ನಾನು. ಇವಾಗ IT ಬಿಟ್ಟು ಸಡನ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀನಿ. ನಾನು ರೆಗ್ಯುಲರ್ ಆಗಿ ವರ್ಕ್ ಮಾಡ್ತಿರೋದನ್ನ ಬಿಟ್ಟು ನಾನು ಆಲ್ ಆಫ್ ಸಡನ್ ಏನೋ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಈ ಥರ ಎಲ್ಲ ಒಂದಷ್ಟು ಕ್ವೆಶನ್ಸ್ ಇದೆ ನಿಮ್ಮ ಮೈಂಡಲ್ಲಿ. ಪ್ರಾಬಬ್ಲಿ ಅದು ನಿಮಗೆ
ಧೈರ್ಯ ಅಂದ್ರೆ ಪ್ಯಾಷನ್ ಇದೆ, ಎಕ್ಸೈಟ್ಮೆಂಟ್ ಇದೆ, ಒಂದು ಪ್ರಾಕ್ಟಿಕಲ್ ಸ್ಟೆಪ್ ತಗೊಳ್ಳೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದೀರಾ ಅನ್ಬೋದು ಗ್ರೂಪ್ 1. ಸೊ ತುಂಬಾ ಜನಕ್ಕೆ ಅಂಡ್ ಅಟ್ ದ ಸೇಮ್ ಟೈಮ್ ಇವಾಗ ಫಾರ್ ಅನ್ ಎಕ್ಸಾಂಪಲ್ ಲೈಫಲ್ಲಿ ಒಂದು ಹೊಸ ಕನೆಕ್ಷನ್ ಸ್ಟಾರ್ಟ್ ಆಗಿದೆ, ಅದು ಫ್ರೆಂಡ್ಶಿಪ್ಪೇ ಆಗಿರಬಹುದು. ರೀಸೆಂಟ್ ಆಗಿ ಕಾಂಟ್ಯಾಕ್ಟ್ ಆಗಿದ್ದೀರಾ, ರೀಸೆಂಟ್ ಆಗಿ ನೀವು ಮೆಸೇಜ್ ಮಾಡೋದಕ್ಕೆ ಅಥವಾ ಟೆಕ್ಸ್ಟ್ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದೀರಾ ಪ್ರಾಬಬ್ಲಿ. ನಿಮಗೆ ಒಂದು ಗ್ಯಾರಂಟಿ ಬರ್ತಾ ಇಲ್ಲ ಕಂಪ್ಲೀಟ್ ಆಗಿ ಈ ಪರ್ಸನ್ ಟ್ರಸ್ಟ್ ಮಾಡ್ಬೋದಾ, ಕಂಪ್ಲೀಟ್ ಆಗಿ ಈ ಒಂದು ಕನೆಕ್ಷನ್ ಟ್ರಸ್ಟ್ ಮಾಡ್ಬೋದಾ, ಈ ಪರ್ಸನ್ ನಂಬಿಟ್ಟು ಒಂದು ಹೆಜ್ಜೆ ಮುಂದೆ ಇಡ್ಬೋದಾ, ನೀವೇನ್ ಫೀಲ್ ಮಾಡ್ತಾ ಇದ್ದೀರಾ ಈ ಪರ್ಸನ್ ಮೇಲೆ, ಅದೇನಾದ್ರೂ ರಿಯಲ್ಲ ಅಥವಾ ಅದು ಫೇಕಾ, ಹಿಂಗೆಲ್ಲ ತುಂಬಾ ಕ್ವೆಶನ್ಸ್ ನಿಮ್ಮ ಮೈಂಡ್ ಅಲ್ಲಿ ಬರ್ತಾ ಇದೆ ಕರೆಂಟ್ ಸಿಚುವೇಶನ್ ಅಲ್ಲಿ. ಸೊ ನೆಕ್ಸ್ಟ್ ನೋಡೋಣ ಏನ್ರ ಬಗ್ಗೆ ಅದು ಬರ್ತಾ ಇದೆ ಅಂತ. ಬಟ್ ದಿಸ್ ಇಸ್ ವಾಟ್ ಗೋಯಿಂಗ್ ಆನ್. ಸಮಥಿಂಗ್ ಏನೋ ಫ್ರೆಶ್ ಸ್ಟಾರ್ಟ್ ಆಗ್ತಾ ಇದೆ ಅನ್ಬೋದು, ಹೊಸ ಐಡಿಯಾಸ್ ಆಗಿರಬಹುದು, ಹೊಸ ವೆಂಚರ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಪ್ರಾಬಬ್ಲಿ. ಫಾರ್ ಅನ್ ಎಕ್ಸಾಂಪಲ್ ಆಲ್ ಆಫ್ ಅ ಸಡನ್ ನಿಮಗೆ ಅನ್ಸಿರುತ್ತೆ, ಓಕೆ ನಾನು ಎಷ್ಟು ದಿನ ರೆಂಟೆಡ್ ಮನೇಲಿದ್ದೀನಿ, ನಾನು ಇನ್ಮೇಲೆ ನಾನು ನಂದೇ ಓನ್ ಹೋಮ್ ಮನೆನ ಕಟ್ಸೋದಕ್ಕೆ ಸ್ಟಾರ್ಟ್ ಮಾಡಬೇಕು, ಇನಿಷಿಯೇಟ್ ಮಾಡಬೇಕು. ಹಿಂಗೆ ಅಟ್ಲೀಸ್ಟ್ ಆ ಒಂದು ಇನಿಷಿಯೇಷನ್ ಇದು ಇಟ್ಸ್ ಲೈಕ್ ಈ ಐಡಿಯಾ ಏನ್ ಬರ್ತಾ ಇದೆ, ಎನರ್ಜಿಸ್ ಏನ್ ಬರ್ತಾ ಇದೆ ಅಲ್ವಾ, ಇದು ಅರ್ಲಿ ಸ್ಟೆಪ್ ನ ತೋರಿಸ್ತಾ ಇದೆ. ದ ಫಸ್ಟ್ ಸ್ಟೆಪ್ ಬಗ್ಗೆ ಇಲ್ಲಿ ಎನರ್ಜಿಸ್ ತೋರಿಸ್ತಾ ಇದೆ. ಇಟ್ಸ್ ಲೈಕ್ ನೀವು ಇದ್ರ ಬಗ್ಗೆ ಒಂದು ಥಾಟ್ ಬಂದಿದೆ ನಿಮಗೆ, ಬಟ್ ಅದ್ರ ಮೇಲೆ ಯಾವುದೇ ರೀತಿಯಾದ ಪ್ರಾಕ್ಟಿಕಲ್ ಸ್ಟೆಪ್ಸ್ ತಗೊಂಡಿಲ್ಲ, ಸೆಕೆಂಡ್ ಸ್ಟೆಪ್ ತಗೊಂಡಿಲ್ಲ. ಫಸ್ಟ್ ಸ್ಟೆಪ್ ಇಸ್ ಆ ಒಂದು ಥಾಟ್ ನಿಮ್ಮ ಮೈಂಡಿಗೆ ಬಂದಿದೆ, ಸೊ ಯು ಆರ್ ಕ್ವೆಶನಿಂಗ್ ಲೈಕ್ ನಾನು ಇದು ಮಾಡ್ಲಾ. ಫಾರ್ ಅನ್ ಎಕ್ಸಾಂಪಲ್ ಇವಾಗ ಆಲ್ರೆಡಿ ಒಂದು ಬಿಸ್ನೆಸ್ ಇರುತ್ತೆ ಅಥವಾ ಆಲ್ರೆಡಿ ಏನೋ ಮಾಡ್ತಾ ಇರ್ತೀರಾ, ಇದ್ರ ಏನಾದ್ರು ಒಂದು ನ್ಯೂ ಚೇಂಜಸ್, ಒಂದು ಆಲ್ಟರ್ನೇಟಿವ್ ವೇಸ್ ಅಥವಾ ಸಮಥಿಂಗ್ ನ್ಯೂ ಇದ್ರಲ್ಲೇನೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಕ್ಕೆ, ಏನೋ ಒಂದು ಹೊಸದು ಆಲ್ಟರ್ನೇಟಿವ್ ಆಗಿ ಸ್ಟಾರ್ಟ್ ಮಾಡೋದಕ್ಕೆ ಏನೋ ಹೊಸದು ಆಫರ್ ಬಂದಿರುತ್ತೆ. ಸೊ ಯು ಆರ್ ಕನ್ಫ್ಯೂಸ್ಡ್, ಇವಾಗ ನಾನು ಆ ನ್ಯೂ ಸ್ಟಾರ್ಟ್ ಬೇಕಾ, ಇವಾಗ ನನ್ನ ಲೈಫಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾ ಇದನ್ನೇ, ಅಥವಾ ಆ ಒಂದು ನ್ಯೂ ಸ್ಟಾರ್ಟ್ ಏನಿದೆ ಅದನ್ನ ಎಂಕರೇಜ್ ಮಾಡ್ಲಾ. ಸೊ ಈ ತರ ಒಂದಷ್ಟು ಥಾಟ್ಸ್ ನಿಮ್ಮ ಒಂದು ಮೈಂಡ್ ಅಲ್ಲಿ ಇದೆ ಅನ್ಬೋದು ಗ್ರೂಪ್ 1. ಬಟ್ ಇದಿರ್ಲಿ, ಲೆಟ್ಸ್ ಸಿ ಏನ್ರ ಬಗ್ಗೆ ಇದು ಸ್ಪೆಸಿಫಿಕ್ ಆಗಿ ಅಂತ. ಬಟ್ ಒನ್ ಥಿಂಗ್ ಇಸ್ ವೆರಿ ಮಚ್ ಶೋರ್, ಇನ್ನು ನೀವೇನು ಆಫರ್ ರಿಸೀವ್ ಮಾಡಿಲ್ಲ ಅಂದ್ರೆ, ಯಾರೆಲ್ಲ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಆಫರ್ ಲೆಟರ್ ಆಗಿರ್ಬೋದು, ಒಂದು ಪಾಸಿಟಿವ್ ನ್ಯೂಸ್ ಆಗಿರ್ಬೋದು, ಆತರ ಎಲ್ಲ ಸೈನ್ಸ್ ಬರೋ ಪಾಸಿಬಿಲಿಟಿ ಇದೆ. ನಾನು ಏನ್ ನೋಡ್ತಾ ಇದ್ದೀನಿ, ನಿಮ್ಮ ಲೈಫ್ ಇವಾಗ ಒಂದು ನ್ಯೂ ಅಡ್ವೆಂಚರ್, ನ್ಯೂ ಫೇಸ್ ಕಡೆ ಹೋಗ್ತಾ ಇದೆ. ಸಮಥಿಂಗ್ ಲೈಕ್ ನಿಮ್ಮ ಮೈಂಡ್ ಅಲ್ಲಿ ಇದೆ ಆ ಥಾಟ್, ಅದ್ರ ಕಡೆ ಹೋಗ್ತಾ ಇದೆ ಅನ್ಬೋದು. ಲೆಟ್ಸ್ ಸಿ ಇದೇನ್ರ ಬಗ್ಗೆ ಹೇಳ್ತಾ ಇದೆ ಅಂತ. ಗ್ರೂಪ್ 1 ದೇರ್ ಇಸ್ ಮಜಿಷಿಯನ್. ಅಗೇನ್ ಮಜಿಷಿಯನ್ ಇಸ್ ಆಕ್ಷನ್ ಓರಿಯೆಂಟೆಡ್. ಓಕೆ, ಇದೊಂಥರ ಗ್ರೀನ್ ಸಿಗ್ನಲ್ ಬರ್ತಾ ಇದೆ ನಿಮಗೆ. ಅದೇನ್ ಮಾಡ್ಬೇಕು ಅಂತ ಇದ್ದೀರಾ, ಅದೇನ್ ನಿಮ್ಮ ಮೈಂಡ್ ಅಲ್ಲಿ ಇದೆ, ಆ ಐಡಿಯಾಸ್ ಆಗಿ ಇಟ್ಕೋಬೇಡಿ. ಬಿಕಾಸ್ ಮಜಿಷಿಯನ್ ಇಸ್ ಆಲ್ ಅಬೌಟ್, ಇಟ್ಸ್ ಅನ್ ಆಕ್ಷನ್ ಓರಿಯೆಂಟೆಡ್ ಕಾರ್ಡ್. ಓಕೆ, ಮಜಿಷಿಯನ್ ಅಂತ ಬಂದ್ರೆ ಅವ್ನ್ ಜಾಸ್ತಿ ಪ್ಲಾನ್ಸ್ ಮಾಡ್ಕೊಂಡು ಕೂರಲ್ಲ. ಅವ್ನ್ ಹೆಂಗೆ ಅಂತ ಅಂದ್ರೆ ರಿಸ್ಕ್ ತಗೊಂತಾನೆ, ಆಲ್ರೆಡಿ ರಿಸ್ಕ್ ತಗೊಂಡಿರ್ತಾನೆ. ಇಟ್ಸ್ ಲೈಕ್ ಓಕೆ ನಾನು ಆಕ್ಷನ್ ಮಾಡೋಣ, ಒಂದ್ ಸ್ಟೆಪ್ ಇದ್ರ ಮೇಲೆ ಜಾಸ್ತಿ ಪ್ಲಾನ್ ಮಾಡ್ಬಿಟ್ಟು ಒಂದ್ ಸ್ಟೆಪ್ ಮುಂದೆ ಇಡೋಣ. ಸೊ ಆ ತರ ಬರ್ತಾ ಇದೆ. ಸೊ ನಿಮ್ಮ ಮೈಂಡ್ ಅಲ್ಲಿ ಆಲ್ರೆಡಿ ಯಾವ ಐಡಿಯಾ ಇದೆ, ಯಾವ ಥಾಟ್ಸ್ ಇದೆ ಗ್ರೂಪ್ 1, ಇಟ್ಸ್ ಅನ್ ಇಂಡಿಕೇಶನ್ ಮೇ ಬಿ ನೀವೊಂದು ರೈಟ್ ಡೈರೆಕ್ಷನ್ ಅಲ್ಲೇ ಇದ್ದೀರಾ. ಫಾರ್ ಅನ್ ಎಕ್ಸಾಂಪಲ್ ಇವಾಗ ಒಂದ್ ಪರ್ಸನ್ ನಿಮ್ಮ ಮೈಂಡ್ ಅಲ್ಲಿ ಇರ್ತಾರೆ, ಒಂದು ಕನೆಕ್ಷನ್ ನಿಮ್ಮ ಮೈಂಡ್ ಅಲ್ಲಿ ಇರುತ್ತೆ. ಓಕೆ, ಇಟ್ಸ್ ಅನ್ ಇಂಡಿಕೇಶನ್. ಬರೀ ಯೋಚನೆ ಮಾಡ್ಕೊಂಡು ಕೂರ್ಬೇಡಿ, ಏನಾದ್ರೂ ಒಂದು ಸ್ಟಾರ್ಟ್ ಮಾಡಿ, ಲೈಕ್ ಮೆಸೇಜ್ ಸ್ಟಾರ್ಟ್ ಮಾಡಿ ಅಥವಾ ರಿಕ್ವೆಸ್ಟ್ ಕಳಿಸಿ. ಅಟ್ಲೀಸ್ಟ್ ಶೋ ದಟ್ ಯು ಆರ್ ಇಂಟ್ರೆಸ್ಟೆಡ್. ಬರೀ ಅದು ಪ್ಲಾನ್ ಅಲ್ಲೇ ಉಳ್ದೋಗೋದು ಬೇಡ. ಮೇ ಬಿ ಟೇಕ್ ದ ಫಸ್ಟ್ ಸ್ಟೆಪ್, ಅಟ್ಲೀಸ್ಟ್ ಏನಾದ್ರು ಪ್ಲಾನ್ ಮಾಡಿ ಇನಿಷಿಯೇಟ್ ಮಾಡಿ ಅಂತ. ಆ ತರ ಒಂದು ಮೆಸೇಜ್ ಬರ್ತಾ ಇದೆ ನಿಮಗೆ. ಸಿ ಇಂಡಿಯಾ ಅಂತ ಅಲ್ಲ, ತುಂಬಾ ಸತಿ ನಾವ್ ಏನ್ ಮಾಡ್ತೀವಿ, ತುಂಬಾ ನೆಗ್ಲೆಕ್ಟ್ ಮಾಡ್ತೀವಿ ರಿಲೇಶನ್ಶಿಪ್ ಅಂತ ಬಂದಾಗ. 25 ಆದ್ಮೇಲೆ ನಾವ್ ಯೋಚನೆ ಮಾಡೋಣ, ಮ್ಯಾರೇಜ್ ಅಲ್ವಾ ಸ್ವಲ್ಪ ಲೇಟ್ ಯೋಚನೆ ಮಾಡೋಣ, ಲೇಟ್ 20s ಹೋದಾಗ ನಾವು ಮ್ಯಾರೇಜ್ ಬಗ್ಗೆ ಯೋಚನೆ ಮಾಡೋಣ, ಈ ತರ ನಾವ್ ಅನ್ಕೊಂತೀವಿ. ತುಂಬಾ ಇಂಪಾರ್ಟೆನ್ಸ್ ನಮ್ಮ ಕರಿಯರ್, ನಮ್ಮ ಎಜುಕೇಶನ್ಗೆ ಕೊಡ್ತೀವಿ. ಬಟ್ ಸಿ
ಮ್ಯಾರೇಜ್ ಅನ್ನೋದು, ಕನೆಕ್ಷನ್ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ರೋಲ್ ಲೈಫಲ್ಲಿ ಪ್ಲೇ ಆಗುತ್ತೆ. ಬಿಕಾಸ್ ಕರಿಯರ್ ಎಲ್ಲ ಸ್ಟೇಬಲ್ ಮಾಡ್ಕೊತೀರಾ, ವಾಟ್ ಇಫ್ ನಿಮಗೆ ಒಂದು ಕಂಪ್ಯಾನಿಯನ್, ಲೈಫ್ ಕಂಪ್ಯಾನಿಯನ್, ಆ ಒಂದು ನಿಮ್ಮ ಕಂಪ್ಲೀಷನ್ ಮಾಡೋದಕ್ಕೆ ಒಂದು ಪರ್ಸನ್ ಲೈಫಲ್ಲಿ ರೈಟ್ ಪರ್ಸನ್ ನೀವು ಚೂಸ್ ಮಾಡಲಿಲ್ಲ ಅಂದರೆ, ರಾಂಗ್ ಪರ್ಸನ್ ಇನ್ ಕೇಸ್ ನೀವು ಚೂಸ್ ಮಾಡಿದ್ರಿ ಅನ್ಕೊಳ್ಳಿ, ಅದನ್ನ ನಿಮಗೆ ನೆಮ್ಮದಿನೇ ಸಿಗಲ್ಲ. ದುಡ್ಡಿದ್ರೆ ಏನು, ಕರಿಯರ್ ಇದ್ರೆ ಏನು, ಲಾಸ್ಟಿಗೆ ಮನೆಗೆ ಬಂದಾಗ ಆರಾಮಾಗಿ ನಿದ್ದೆ ಮಾಡೋದಕ್ಕೂ ಆಗಲ್ಲ ಅಂದ್ರೆ ವಾಟ್ ಈಸ್ ದ ಪಾಯಿಂಟ್ ಆಫ್ ಅರ್ನಿಂಗ್? ಸೊ ಲೈಫಲ್ಲಿ ಒಂದು ರೈಟ್ ಕಂಪ್ಯಾನಿಯನ್ ಚೂಸ್ ಮಾಡೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಥಿಂಗ್ ಆಗತ್ತೆ. ಓಕೆ, ಸೊ ನೀವು ಅನ್ಕೊಂತಾ ಇರ್ಬೋದು, ಮೇ ಬಿ ಇವಾಗ ಬೇಡ, ಮೇ ಬಿ ಇಟ್ಸ್ ಟೂ ಅರ್ಲಿ ನನಗೆ ಒಂದು ರೈಟ್ ಪರ್ಸನ್ ಚೂಸ್ ಮಾಡೋದು, ಅಥವಾ ನಾನು ಇಷ್ಟೊಂದು ಅರ್ಜೆಂಟ್ ಮಾಡ್ಕೊಡೋ ನೆಸೆಸಿಟಿ ಇಲ್ಲ, ಟೈಮ್ ಬಂದಾಗ ನೋಡ್ಕೊಳ್ಳೋಣ, ಹಿಂಗೆಲ್ಲ ನೀವು ಅನ್ಕೊಂತಾ ಇರ್ಬೋದು. ಗ್ರೂಪ್ 1 ಮೇ ಬಿ ಇಟ್ಸ್ ಅಗೇನ್ ಅಂಡ್ ಅಗೇನ್ ನಿಮಗೆ ಇಂಡಿಕೇಶನ್ ಬರ್ತಾ ಇದೆ, ಸ್ಟಾರ್ಟ್ ಅಟ್ಲೀಸ್ಟ್ ಮೆಸೇಜ್ ಮಾಡಿ, ಅಟ್ಲೀಸ್ಟ್ ಆ ಪರ್ಸನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿ, ಅಟ್ಲೀಸ್ಟ್ 1 ಸ್ಟೆಪ್ ಮುಂದೆ ಇಡಿ. ಆ ಒಂದು ಮೆಸೇಜ್ ಬರ್ತದೆ ನಿಮಗೆ. ಅಗೇನ್ ಇಟ್ಸ್ ಅನ್ ಇಂಡಿಕೇಶನ್. ನೀವು ಅನ್ಕೊಂಡಿರ್ಬೋದು ನೀವು ಮಾತ್ರ ಆ ಪರ್ಸನ್ ಇಷ್ಟಪಡ್ತಾ ಇದ್ದೀರಾ ಅಂದ್ರೆ, ಮೇ ಬಿ ಇದು 2 ಸೈಡೆಡ್ ಆಗೋ ಪಾಸಿಬಿಲಿಟೀಸ್ ತುಂಬಾನೇ ಇದೆ. ಮೇ ಬಿ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರಿ ಅಂದ್ರೆ ಈ ಪರ್ಸನ್ನ ಒಂದು ಕನೆಕ್ಷನ್ ಮ್ಯಾನಿಫೆಸ್ಟೇಷನ್ ಎಷ್ಟು ಜನ ಮಾಡ್ತಾ ಇದ್ರಿ ಅಂದ್ರೆ, ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗೋದು, ನಿಮ್ಮ ಮ್ಯಾನಿಫೆಸ್ಟೇಷನ್ ಫೈನಲಿ ನಿಮಗೆ ಪಲ್ಸೋದು, ಎಲ್ಲ ಪಾಸಿಬಿಲಿಟೀಸ್ ಇದೆ. ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಎಸ್ಪೆಷಲಿ ಇವಾಗ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರಾ, ಆಲ್ ಆಫ್ ಅ ಸಡನ್ ನಿಮಗೆ ಆಪರ್ಚುನಿಟಿ ಬರೋದನ್ನ ನೋಡ್ತಾ ಇದ್ದೀನಿ. ಆಲ್ ಆಫ್ ಅ ಸಡನ್ ನಿಮಗೆ 1 ಸ್ಟೆಪ್ ಮುಂದೆ ಇನಿಷಿಯೇಟ್ ಮಾಡೋದಕ್ಕೆ, ಇಡೋದಕ್ಕೆ ಫೈನಲ್ ನಿಮಗೆ ಆಪರ್ಚುನಿಟಿ ಬರೋದನ್ನ ನೋಡ್ತಾ ಇದ್ದೀನಿ. ಸೊ ಹುಡ್ಕೊಂಡು ಬರ್ತಾ ಇದೆ ಆಪರ್ಚುನಿಟಿ ನಿಮ್ಮನ್ನ. ದಯವಿಟ್ಟು ನಿಮ್ಮ ಮೇಲೆ ನೀವು ಡೌಟ್ ಮಾಡ್ಕೊಂಡಾಗ್ಲಿ ಅದನ್ನ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಗ್ರೂಪ್ 1 ಸೊ ಡೆಫಿನೆಟ್ಲಿ ಒನ್ ಆಫ್ ಯುವರ್ ಮ್ಯಾನಿಫೆಸ್ಟೇಷನ್ ನಿಮ್ಮನ್ನ ಹುಡ್ಕೊಂಡು ಬರ್ತಾ ಇರೋದು ನೋಡ್ತೀನಿ. ಫೈನಲಿ ಅದು ಆಗೋದನ್ನ ನೋಡ್ತೀನಿ. ಆ ಥರ ಒಂದು ಮೆಸೇಜ್ ಬರ್ತಾ ಇದೆ. ಸೊ ಸಮನ್ ಈಸ್ ಆಲ್ಸೋ ಮ್ಯಾನಿಫೆಸ್ಟಿಂಗ್. ನಾನು ಆ ಥರ ಒಂದು ಮೆಸೇಜ್ ಕೂಡ ನೋಡ್ತಾ ಇದ್ದೀನಿ. ಯಾರೋ ಒಬ್ರು ಕೂಡ ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ಎನರ್ಜೀಸ್ ಅವ್ರ ಲೈಫಲ್ಲಿ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಥರ ಒಂದು ಕನೆಕ್ಷನ್ ನಿಮ್ಮನ್ನ ಹುಡ್ಕೊಂಡು ಬರೋದು, ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಲುಕ್ ಎಟ್ ದಿಸ್ 10 ಆಫ್ ಪೆಂಟಕಲ್ಸ್. ತುಂಬಾ ಜನ ಮೇ ಬಿ ನೀವು ಫಿನಾನ್ಷಿಯಲಿ ಒಂದು ಸೆಕ್ಯೂರ್ ಆಗಬೇಕು, ಫಿನಾನ್ಷಿಯಲಿ ಆ ಡೆಪ್ಸ್ ಎಲ್ಲ ಏನಿದೆ, ಆ ಸಾಲ ಎಲ್ಲ ಏನಿದೆ ಅದನ್ನ ಫೈನಲಿ ಎಂಡ್ ಮಾಡಿಬಿಟ್ಟು ಒಂದು ಸ್ಟೆಬಿಲಿಟಿಗೆ ಬರ್ಬೇಕಂತ ಕೂಡ ಯೋಚನೆ ಮಾಡ್ತಾ ಇದ್ರಿ ಅನ್ಸುತ್ತೆ. ಫ್ಯಾಮಿಲಿಗೆ ಏನೋ ಒಂದು ಮಾಡಬೇಕು, ಫ್ಯಾಮಿಲಿ ಅವ್ರಿಗೆ ನಾನು ಖುಷಿ ಪಡಿಸ್ಬೇಕು, ಫ್ಯಾಮಿಲಿ ಅವರಿಗೆ ನಾನು ಸೆಕ್ಯೂರ್ ಫೀಲ್ ಮಾಡಿಸ್ಬೇಕಂತ ಎಷ್ಟು ಜನ ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ಗಳಿಗಂತೂ ಟೋಟಲ್ ಪಾಸಿಟಿವ್ ಮೆಸೇಜ್ ಬರ್ತಾ ಇದೆ. ನಿಮ್ಮಿಂದ ಫ್ಯಾಮಿಲಿ ಸ್ಟೇಬಲ್ ಆಗೋದನ್ನ ನೋಡ್ತಾ ಇದ್ದೀನಿ. ನಿಮ್ಮ ಒಂದು ಲಾಂಗ್ ಟರ್ಮ್ ಫೈನಲಿ ಅದಕ್ಕೊಂದು ಗ್ರೀನ್ ಸಿಗ್ನಲ್ ಬಂದ್ಬಿಟ್ಟು ಅದು ಆಗೋದು, ಒಂದು ರೈಟ್ ಡೈರೆಕ್ಷನ್ ಕಡೆ ಹೋಗೋದನ್ನ ನೋಡ್ತಾ ಇದ್ದೀನಿ. ನಿಮ್ಮಿಂದ ಫ್ಯಾಮಿಲಿಗೆ ಏನೋ ಒಂದು ಹ್ಯೂಜ್ ಸಕ್ಸಸ್, ಹ್ಯೂಜ್ ಸೆಕ್ಯೂರ್ ಫೀಲ್ ಆಗೋದನ್ನ ನೋಡ್ತಾ ಇದ್ದೀನಿ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮಿಂದ ಪ್ರಾಬಬ್ಲಿ ಒಂದು ದೊಡ್ಡ ಲೋನ್ ಮುಗಿಯೋದು, ನಿಮ್ಮಿಂದ ಒಂದು ಒಳ್ಳೆ ವೆಹಿಕಲ್ ಬರೋದು, ಸೊ ದಟ್ ಫ್ಯಾಮಿಲಿ ಅಷ್ಟು ಸ್ಟ್ರಗಲ್ ಮಾಡೋ ಸಿಚುವೇಶನ್ ಇರಲ್ಲ. ನಿಮ್ಮಿಂದ ಫ್ಯಾಮಿಲಿಗೆ ಫಿನಾನ್ಷಿಯಲಿ ಸಪೋರ್ಟ್ ಆಗೋದು ಆಗಿರ್ಬೋದು. ನಿಮ್ಮಿಂದ ನಿಮ್ಮ ಫ್ಯಾಮಿಲಿಯವರು ಪ್ರೌಡ್ ಫೀಲ್ ಮಾಡ್ಕೊಳ್ಳೋದು, ಆ ಥರ ಒಂದು ಮೆಸೇಜ್ ಬರ್ತಾ ಇದೆ ಇಲ್ಲಿ. ನಿಮ್ಮಿಂದ ನಿಮ್ಮ ಫ್ಯಾಮಿಲಿ ಫೀಲಿಂಗ್ ಪ್ರೌಡ್, ಫೀಲಿಂಗ್ ಹ್ಯಾಪಿ, ಒಂಥರ ಫುಲ್ಫಿಲ್ಮೆಂಟ್, ಆ ಥರ ಏನೋ ಒಂದು ನೀವು ಮಾಡೋದನ್ನ ನೋಡ್ತಾ ಇದ್ದೀನಿ. ನಿಮ್ಮ ಡಿಸಿಷನ್ಸ್ ಇಂದ ಆಗಿರ್ಬೋದು, ನಿಮ್ಮ ಚಾಯ್ಸಸ್ ಇಂದ ಆಗಿರ್ಬೋದು, ನೀವು ಮಾತ್ರ ಅಲ್ಲ ನಿಮ್ಮ ಫ್ಯಾಮಿಲಿ ಕೂಡ ಅದರಿಂದ ಹ್ಯಾಪಿ ಆಗಿರೋದನ್ನ ನೋಡ್ತಾ ಇದ್ದೀನಿ. ಸೊ ರಿಯಲಿ ಬ್ಯೂಟಿಫುಲ್. ಒನ್ ಆಫ್ ಯುವರ್ ಲಾಂಗ್ ಟರ್ಮ್ ಪ್ಲಾನ್ಸ್ ಕೂಡ ಸಕ್ಸಸ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಒಬ್ಬ ಯೂಟ್ಯೂಬರೇ ಅನ್ಕೊಳ್ಳಿ, ಒಂದು ಕ್ರಿಯೇಟರೇ ಅಂತ ಅನ್ಕೊಳ್ಳಿ. ಇಟ್ಸ್ ಲೈಕ್ ತುಂಬಾ ವರ್ಷದಿಂದ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ, ಯಾವ ಕಂಟೆಂಟ್ ಕೂಡ ಏನದು ವೈರಲ್ ಆಗ್ತಾ ಇರಲ್ಲ, ಯಾವ ಕಂಟೆಂಟ್ ಇಂದ ಕೂಡ ಅವರಿಗೆ ರೆಕಗ್ನಿಷನ್ ಬರ್ತಾ ಇರಲ್ಲ. ಬಟ್ ಫೈನಲಿ ಒಂದು ಕೊಲ್ಯಾಬ್ ಆಪ್ಷನ್ ಸಿಗೋದು, ಒಂದು ರೀಲ್ ವೈರಲ್ ಆಗೋದು, ಒಂದು ಮೆಸೇಜ್ ಇಂದ ಅವರ ಅನಾಲಿಟಿಕ್ಸ್ ಜಾಸ್ತಿ ಆಗೋದು. ಸೊ ಫೈನಲಿ ಅದಾಗ್ತಾ ಇದೆ. ಫೈನಲಿ ಒಂದು ಲಾಂಗ್ ಟರ್ಮ್ ಪ್ಲಾನ್ಸ್, ಏನ್ ಇಷ್ಟು ದಿನ ಇನ್ವೆಸ್ಟ್ ಮಾಡ್ತಾ ಇದ್ರಿ, ಫೈನಲಿ ಅದನ್ನ ನಿಮಗೆ ರೆಕಗ್ನಿಷನ್ ಸಿಗೋದು, ಫುಲ್ಫಿಲ್ಮೆಂಟ್ ಸಿಗೋದು, ಅಂಡ್ ಅದರಿಂದ ನಿಮ್ಮ ಫ್ಯಾಮಿಲಿ ಕೂಡ ಖುಷಿ ಆಗೋದು,
ಆ ಥರ ಒಂದು ಮೆಸೇಜ್ ನೋಡ್ತಾ ಇದ್ದೀನಿ ಇಲ್ಲಿ. ಏನೋ ಮಾಡ್ತೀರಾ, ಅದನ್ನ ನಿಮಗೆ ಫ್ಯಾಮಿಲಿಯಿಂದ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಗ್ರೂಪ್ 1 ವೆರಿ ಪಾಸಿಟಿವ್. ಲೆಟ್ ಮಿ ಟೆಲ್ ಯು, ಇಲ್ಲಿವರೆಗೂ ಬಂದಿದೆಯಲ್ವಾ, ಯಾವ ಕಾರ್ಡ್ಸ್ ಕೂಡ ನೆಗೆಟಿವ್ ಆಗಿ ಬರ್ತಾ ಇಲ್ಲ. ಗ್ರೂಪ್ 1 ತುಂಬಾನೇ ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡಿದ್ದೀರಾ, ತುಂಬಾ ರೈಟ್ ಡೈರೆಕ್ಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಪಾಸಿಟಿವ್ ಇನಿಷಿಯೇಷನ್ ಮಾಡ್ತಾ ಇದ್ದಾರೆ. ಲುಕ್ ಎಟ್ ದಿಸ್ 3 ಆಫ್ ಪೆಂಟಕಲ್ಸ್. ಸೊ ನಾನು ಏನ್ ನೋಡ್ತಾ ಇದೀನಿ, ಏನ್ ಸಣ್ಣದಾಗಿ ಸ್ಟಾರ್ಟ್ ಮಾಡಿರ್ತೀರಲ್ವಾ, ಸ್ಟಾರ್ಟ್ಅಪ್ ಆಗಿರ್ಬೋದು, ಸ್ಲೋಲಿ ಅದು ಗ್ರೋ ಆಗ್ತಾ ಹೋಗೋದು ನೋಡ್ತಾ ಇದೀನಿ. ಸ್ಲೋಲಿ 1 ಜನನ್ ಸೇರಿಸ್ಕೋತೀರಾ, 2 ಜನನ್ ಸೇರಿಸ್ಕೋತೀರಾ, 3 ಜನನ್ ಸೇರಿಸ್ಕೊಂತೀರಾ, ಅಥವಾ ಏನೋ ಒಂದು ಕಮ್ಯುನಿಟಿ ಸ್ಟಾರ್ಟ್ ಮಾಡಿರ್ತೀರಾ. ನೀವು ಸ್ಟಾರ್ಟಿಂಗ್ ಯಾರು ಇರಲ್ಲ, ಹೋಗ್ತಾ 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 2-3 ಜನ ಜಾಯಿನ್ ಆಗ್ತಾರೆ. ಫಾಲೋವರ್ಸ್ ಕೂಡ ಅಟ್ ದ ಸೇಮ್ ಟೈಮ್ ನಾನು ಏನ್ ನೋಡ್ತಾ ಇದೀನಿ, ಇಷ್ಟು ದಿನ ಸ್ಮಾಲ್ ಫಾಲೋವರ್ಸ್ ನಂಬರ್ಸ್ ಇತ್ತು ಅನ್ಸುತ್ತೆ. ಆಲ್ ಆಫ್ ಅ ಸಡನ್ ನಿಮ್ಮ ಫಾಲೋವರ್ಸ್ ಇನ್ಕ್ರೀಸ್ ಆಗೋದನ್ನ ನೋಡ್ತಾ ಇದ್ದೀನಿ. ಎಸ್ಪೆಷಲಿ ನಿಮ್ಮ ಕರಿಯರ್ ಅಲ್ಲಿ ನಾನು ಹ್ಯೂಜ್ ಗ್ರೋತ್ ನೋಡ್ತಾ ಇದ್ದೀನಿ. ಕರಿಯರ್ ಅಲ್ಲಿ ನೀವೇನ್ ಅನ್ಕೊಂಡಿದ್ರಿ ಅದು ಫೈನಲಿ ಫಲಿಸೋ ಟೈಮ್. ಬಿಕಾಸ್ ನೀವ್ ಯಾವತ್ತೂ ಪೇಷನ್ಸ್ ಕಳ್ಕೊಂಡ್ಲಿಲ್ಲ, ನೀವ್ ಯಾವತ್ತೂ ಗಿವ್ ಅಪ್ ಮಾಡ್ಲಿಲ್ಲ. ನೀವೇನ್ ಮಾಡ್ತಾ ಇದ್ರೆ ಅಟ್ಲೀಸ್ಟ್ ನಿಮಗೆ ಕ್ಲಾರಿಟಿ ಇತ್ತು. ಅಂಡ್ ಇವಾಗ ನಿಮ್ಮಿಂದ ಕೆಲವೊಂದ್ ಜನ ಕೂಡ ನೀವ್ ಅದನ್ನ ಕಲಿಸ್ತಾ ಇದ್ದೀರಾ, ಕೆಲವೊಂದ್ ಜನನ ಕೂಡ ನಿಮ್ ಜೊತೆಗೆ ಅವ್ರನ್ನ ಬೆಳೆಸ್ತಾ ಇದ್ದೀರಾ. ದಟ್ಸ್ ದ ವೆರಿ ಪ್ಲಸ್ ಪಾಯಿಂಟ್. ತುಂಬಾ ಜನ ಕೊಲಾಬ್ರೇಷನ್, 3 ಆಫ್ ಪೆಂಟಕಲ್ಸ್ ಇಸ್ ಆಲ್ ಅಬೌಟ್ ಕೊಲಾಬ್ರೇಷನ್. ಸೊ ಡೆಫಿನೆಟ್ಲಿ ಮುಂಚೆ ಕೊಲಾಬ್ರೇಷನ್ ಅನ್ನೋ ಒಂದು ವರ್ಡ್ ನನ್ನ ಬಾಯಲ್ಲಿ ಬಂದಿತ್ತು. ಸೊ ನೀವು ಮಾಡ್ತಿರೋ ಕೆಲ್ಸದಲ್ಲೇ ತುಂಬಾ ಜನ ಇರ್ತಾರಲ್ವಾ, ಅವ್ರ ಜೊತೆ ನೀವು ಕೊಲ್ಯಾಬ್ ಆಗೋದು, ಕಮ್ಯುನಿಟಿ ಬಿಲ್ಡ್ ಮಾಡೋದು, ನಿಮ್ಮ ಮೈಂಡ್ ಸೆಟ್ ಇರುವ ತುಂಬಾ ಜನನ ನೀವು ಕನೆಕ್ಟ್ ಆಗೋದು ನೋಡ್ತಾ ಇದ್ದೀನಿ. ಸೊ ವಿತಿನ್ ನೆಕ್ಸ್ಟ್ 2 ವೀಕ್ಸ್ ಹೆಂಗೆ ಅಂದ್ರೆ, ನಿಮ್ಮ ಎನರ್ಜಿಗೆ ಮ್ಯಾಚ್ ಆಗೋ ಒಂದಷ್ಟು ಜನ ನೀವು ಮೀಟ್ ಆಗೋ ಪಾಸಿಬಿಲಿಟಿ ಇದೆ. ನಿಮ್ ತರನೇ ಯೋಚನೆ ಮಾಡೋ, ಅಂದ್ರೆ ನಿಮ್ಮ ಗೋಲ್ಸ್ ಇರುವ ಒಂದಷ್ಟು ಜನ ನೀವು ಮೀಟ್ ಆಗೋ ಪಾಸಿಬಿಲಿಟಿ ಇದೆ. ಮೇ ಬಿ ಸ್ವಲ್ಪ ಗ್ರೂಪ್ ಅಲ್ಲಿ ವರ್ಕ್ ಮಾಡಬೇಕು ಅಂತ ಕೂಡ ನಿಮಗೆ ಮೆಸೇಜ್ ಬರ್ತಾ ಇದೆ. ಇಷ್ಟು ದಿನ ಸಿಂಗಲ್ ಆಗಿ ವರ್ಕ್ ಮಾಡಿದ್ರೆ ಪ್ರಾಬಬ್ಲಿ ಮೇ ಬಿ ನೌ ಇಸ್ ಅ ಟೈಮ್ ಟು ಇನ್ವಾಲ್ವ್ ಯುವರ್ ಸೆಲ್ಫ್ ಇನ್ ಅ ಗ್ರೂಪ್. ಒಂದು ಕಮ್ಯುನಿಟಿ, ಒಂದು ಗ್ರೂಪ್ ಅಲ್ಲಿ ವರ್ಕ್ ಮಾಡಿದ್ರೆ ಮೇ ಬಿ ಚಾನ್ಸಸ್ ಆಫ್ ಗ್ರೋತ್ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಎಸ್, ಗ್ರೂಪ್ 1, ದಿಸ್ ವಾಸ್ ದ ಮೆಸೇಜ್. ಐ ಹೋಪ್ ಒಂಥರ ತುಂಬಾನೇ ಡಿಫ್ರೆಂಟ್ ಆಗಿತ್ತು ಆಫ್ಟರ್ ವೆರಿ ಲಾಂಗ್ ಟೈಮ್. ನೀವ್ ಹೇಳಿ ಏನನ್ಸ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಗ್ರೂಪ್ 1 ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ಗೆ ನಿಮ್ಮ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮೈ ವಿಡಿಯೋ. ಓಕೆ, ಬಾಯ್. ಹೆಲೋ ಗ್ರೂಪ್ 2, ಈ ಒಂದು ಟೈಮ್ ಸ್ಟ್ಯಾಂಪ್ ಚೂಸ್ ಮಾಡಿದೀರಾ ಅಂದ್ರೆ ಡೆಫಿನೆಟ್ಲಿ ನಿಮ್ದು ಗ್ರೂಪ್ 2ನೇ ಆಗಿರುತ್ತೆ. ಸೊ ಲೆಟ್ಸ್ ಸಿ ಏನೆಲ್ಲ ಮೆಸೇಜಸ್ ಬರುತ್ತೆ ಅಂತ. ಹೋಗೋದಕ್ಕೂ ಮುಂಚೆ ಗ್ರೂಪ್ 2 ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೊಂಡ್ಲೇಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಓಕೆ, ಸೊ ಗ್ರೂಪ್ 2 ಫಸ್ಟ್ಗೆ ಲೆಟ್ಸ್ ಸಿ ನಿಮ್ಮ ಒಂದು ಲೈಫ್ ಯಾವ ಸಿಚುವೇಶನ್ ಅಲ್ಲಿ ಇದೆ ಅಂತ ನೋಡೋಣ. ಅದ್ರ ಪ್ರಕಾರ ಏನಾಗ್ತಾ ಇದೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಅದ್ರ ಪ್ರಕಾರ ಮೆಸೇಜಸ್ ಏನ್ ಬರುತ್ತೆ ಅಂತ ನೋಡೋಣ. ಓಕೆ, ಸೊ ಗ್ರೂಪ್ 2, ದೇರ್ ಈಸ್ ದಿ ಎಂಪರರ್. ಸ್ಟೆಬಿಲಿಟಿ ಇದೆ. ನನ್ನ ಕೈಯಲ್ಲೇ ನೆಗೆಟಿವ್ ಕಾರ್ಡ್ಸ್ ಬರಲ್ವಾ, ನಂಗೆ ನಿಜ ಅರ್ಥ ಆಗಲ್ಲ. ಒಂದೊಂದ್ಸರ್ತಿ ಅರ್ಥ ಆಗಲ್ಲ. ನೆಗೆಟಿವ್ ಕಾರ್ಡ್ಸ್ ಬರ್ಲಿ ಅಂತಿಲ್ಲ ಗೈಸ್, ಬಟ್ ದ ಥಿಂಗ್ ಇಸ್ ವೆರಿ ರೇರ್ ಅನ್ಸುತ್ತೆ ಒಂದೊಂದ್ಸತಿ ಬರೋದು. ಓಕೆ, ಸೊ ಅಂದ್ರೆ ಇಟ್ಸ್ ಲೈಕ್ ವೆರಿ ಪಾಸಿಟಿವ್. ಗ್ರೂಪ್ 1 ಕೂಡ ವೆರಿ ಪಾಸಿಟಿವ್ ಆಗಿ ಬಂತು. ಗ್ರೂಪ್ 2 ಕೂಡ ವೆರಿ ವೆರಿ ಪಾಸಿಟಿವ್ ಆಗಿ ಸ್ಟಾರ್ಟ್ ಆಗ್ತಾ ಇದೆ. ಲೆಟ್ಸ್ ಸಿ. ಓಕೆ, ಸೊ ನಾನು ಏನ್ ನೋಡ್ತಾ ಇದೀನಿ, ಗ್ರೂಪ್ 2 ನಿಮ್ಮ ಒಂದು ಲೈಫ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಸ್ಟೇಬಲ್ ಆಗಿದೆ ಅಂತ ಹೇಳ್ಬೋದು. ಸ್ಟೇಬಲ್ ಆಗ್ತಾ ಇದೆ. ಇಟ್ಸ್ ಲೈಕ್ ನಿಮ್ಮ ಎಫರ್ಟ್ ಇಂದ ನಿಮ್ಮ ಒಂದು ಲೈಫ್ ಒಂದು ಸ್ಟೆಬಿಲಿಟಿಗೆ ಬರ್ತಾ ಇದೆ, ಆಲ್ಮೋಸ್ಟ್ ಬಂದಿದೆ ಅಂತಾನೆ ಹೇಳ್ಬೋದು. ಎಂಪರರ್ ಅಂದ್ರೆ ಅವನ ಹತ್ರ ಏನು ಲ್ಯಾಂಡ್ ಇರುತ್ತೆ, ಅವನ ಹತ್ರ ಸೆಕ್ಯೂರಿಟಿ ಇರುತ್ತೆ, ಲೈಫಲ್ಲಿ ಬೇಕಾದ ಮೇನ್
ಸೆಕ್ಯೂರಿಟೀಸ್ ಅಂದ್ರೆ ಮನಿ ಆಗಿರಬಹುದು, ಫ್ಯಾಮಿಲಿಗೆ ಒಂದು ಸ್ಟೆಬಿಲಿಟಿ ತಗೋಬರೋದಾಗಿರ್ಬೋದು, ಅವನ ರೆಸ್ಪಾನ್ಸಿಬಿಲಿಟಿ ಅವ್ನು ಫುಲ್ಫಿಲ್ ಮಾಡಿರ್ತಾನೆ. ಓಕೆ, ಇನ್ ಒನ್ ಆರ್ ದಿ ಅದರ್ ವೇ ಅವನ ರೆಸ್ಪಾನ್ಸಿಬಿಲಿಟಿನ ಅರ್ಥ ಮಾಡ್ಕೊಂಡು ಅವ್ನ ಕೆಲ್ಸನ ಅವ್ನು ಮಾಡಿರ್ತಾನೆ. ಸೊ ದಿಸ್ ಇಸ್ ಯು. ಯಾರಿಗೆಲ್ಲ ಅಂಡ್ ಐ ಫೀಲ್ ತುಂಬಾ ಜನ ಯಾರೆಲ್ಲ ನೋಡ್ತಾ ಇದಾರೆ ಗ್ರೂಪ್ 2, ನೀವು ನಿಮ್ಮ ಫ್ಯಾಮಿಲಿಗೆ ಪ್ರೊವೈಡರ್ ತರ ಆಕ್ಟ್ ಮಾಡ್ತಾ ಇದ್ದೀರಾ. ಅಂದ್ರೆ ದುಡ್ಡನ್ನ ಕೊಡ್ತಾ ಇದ್ದೀರಾ, ದುಡ್ಡಂತ ಅಲ್ಲ, ತುಂಬಾ ಜನ ನೀವು ನಿಮ್ಮ ಫ್ಯಾಮಿಲಿಲಿ ಕೇರ್ ಟೇಕರ್ ಆಗಿ ಆಕ್ಟ್ ಮಾಡ್ತಾ ಇದ್ದೀರಾ. ಅಂದ್ರೆ ಆಸ್ ಅ ಸೀನಿಯರ್ ಪರ್ಸನ್ ಆಗಿ ಎಲ್ಲಾರ್ದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು. ಇವಾಗ ದೊಡ್ಡ ಮಕ್ಕಳು ಇರ್ತಾರಲ್ವಾ ಫ್ಯಾಮಿಲಿಲಿ, ಅವ್ರಿಗೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಯೂಶಲಿ ಜಾಸ್ತಿನೇ ಇರುತ್ತೆ. ನಮ್ಮ ಫ್ಯಾಮಿಲಿಯಲ್ಲೂ ಕೂಡ ಹಂಗೆ ಆಗಿದೆ. ಐ ಎಮ್ ನನಗೊಂದು ಸಿಬ್ಲಿಂಗ್ ಇದೆ ದೊಡ್ಡದು. ಸೊ ಅವಳದು ಏನು ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿನೇ ಇರುತ್ತೆ ಕಂಪ್ಯಾರಿಟಿವ್ ನನಗೆ ಕಂಪೇರ್ ಮಾಡಿದ್ರೆ. ಸೊ ದಟ್ ಈಸ್ ವಾಟ್. ಮೇ ಬಿ ನಿಮ್ಮ ಫ್ಯಾಮಿಲಿಲಿ ನೀವು ಯಾವ ಸಿಚುವೇಶನಿಗೆ ಬೆಳೆದಿದ್ದೀರಾ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಸ್ವಲ್ಪ ಜಾಸ್ತಿ, ಅಟ್ ದ ಸೇಮ್ ಟೈಮ್ ಮರ್ಯಾದೆ ಕೂಡ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಸೊ ನಾನು ಏನ್ ನೋಡ್ತಾ ಇದೀನಿ, ತುಂಬಾ ಜನ ನಿಮ್ನ ನೆನಪಿಸ್ಕೊಂಡಾಗ ಇಟ್ಸ್ ಲೈಕ್ ಒಂಥರ ಸೆಕ್ಯೂರ್ ಫೀಲ್ ಆಗುತ್ತೆ ಅವ್ರಿಗೆ. ನೆನಪಿಸ್ಕೊಂಡಾಗ ಒಂದು ಪ್ರೊಟೆಕ್ಟೆಡ್ ಫೀಲ್ ಆಗುತ್ತೆ ತುಂಬಾ ಜನಕ್ಕೆ ಅಂತಾನೆ ಹೇಳ್ಬೋದು. ಗ್ರೂಪ್ 2 ತುಂಬಾ ಜನಕ್ಕೆ ನೀವು ಅವರ ಲೈಫಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಅಂಡ್ ಡಾಮಿನೆಂಟ್ ರೋಲ್ ಪ್ಲೇ ಮಾಡ್ತಿದ್ದೀರಾ ಅಂತ ಹೇಳಿದ್ರು ತಪ್ಪಾಗಲ್ಲ. ಓಕೆ, ಸೊ ಐ ಫೀಲ್ ತುಂಬಾ ಸ್ಟ್ರಕ್ಚರ್ಡ್ ವೇಯಲ್ಲಿ ವರ್ಕ್ ಮಾಡಿದ್ದೀರಾ, ನೀವು ತುಂಬಾ ಕಷ್ಟಪಟ್ಟಿದ್ದೀರಾ. ಈ ಒಂದು ಪೊಸಿಷನ್ನಿಗೆ ಬರಬೇಕು ಅಂತ ಅಂದ್ರೆ ತುಂಬಾ ಕಷ್ಟಪಟ್ಟಿದ್ದೀರಾ ನೀವು. ಇಟ್ ವಾಸ್ ನಾಟ್ ಈಸಿ. ತುಂಬಾ ಬೌಂಡ್ರೀಸ್ ಇತ್ತು ನಿಮಗೆ, ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇತ್ತು, ತುಂಬಾ ಡಿಸಿಪ್ಲಿನ್, ಪನಿಷ್ಮೆಂಟ್ ಕೂಡ ತುಂಬಾನೇ ನೀವು ಫೇಸ್ ಮಾಡಿದ್ದೀರಾ ಅಂತಾನೆ ಹೇಳ್ಬೋದು. ಸೊ ಇವಾಗ ಈ ಒಂದು ಸೆಕ್ಯೂರಿಟಿಯಲ್ಲಿ ಇದೆ, ಇವಾಗ ಒಂದು ಸ್ಟೆಬಿಲಿಟಿ ಲೈಫಲ್ಲಿ ಬಂದಿದೆ ಅಂದ್ರೆ ನೀವು ತುಂಬಾ ಸ್ಯಾಕ್ರಿಫೈಸಸ್ ಕೂಡ ಮಾಡಿದ್ದೀರಾ. ಒಂದಷ್ಟು ಇಂಪಾರ್ಟೆಂಟ್ ಕನೆಕ್ಷನ್ಸ್ ಸ್ಯಾಕ್ರಿಫೈಸ್ ಮಾಡಿದ್ದೀರಾ, ಇಂಪಾರ್ಟೆಂಟ್ ಚಾಯ್ಸಸ್ ಮಾಡ್ಬೇಕಾದ್ರೆ ಕಷ್ಟ ಆಗಿತ್ತು, ಬಟ್ ಸ್ಟಿಲ್ ನೀವು ಫೇಸ್ ಮಾಡಿದ್ದೀರಾ. ಇಟ್ ವಾಸ್ ನಾಟ್ ಈಸಿ. ನಿಮ್ಮ ಜರ್ನಿ ಅಷ್ಟು ಈಸಿಯಾಗಿರ್ಲಿಲ್ಲ, ತುಂಬಾ ಕಷ್ಟಪಟ್ಟು ಇಲ್ಲಿ ಬಂದು ನಿಂತ್ಕೊಂಡಿದ್ದೀರಾ. ಬಟ್ ಟ್ರಸ್ಟ್ ಮೀ, ಇವಾಗ ಹೆಂಗಾಗಿ ನಿಮ್ಮ ಲೈಫ್ ಅಂದ್ರೆ ಒಂದು ಬಿಲ್ಡಿಂಗ್ ತರ ಬಿಲ್ಟ್ ಆಗೋಗ್ಬಿಟ್ಟಿದೆ ನಿಮ್ಮ ಲೈಫ್. ಇವಾಗ ಯಾರು ಅದನ್ನ ಅಷ್ಟು ಈಸಿಯಾಗಿ ಕೆಳಗೆ ಬೀಳ್ಸೋದಕ್ಕಾಗಲ್ಲ. ಅದು ಯಾರೇ ಬರ್ಲಿ, ನೀವು ಕಟ್ಟಿರೋ ಬಿಲ್ಡಿಂಗ್ ಅಂದ್ರೆ ನಿಮ್ಮ ಲೈಫ್ ಅಷ್ಟು ಈಸಿಯಾಗಿ ಯಾವುದೇ ಸ್ಟ್ರಗಲ್ ಬಂದ್ರು, ಯಾವುದೇ ಏನೇ ಸಿಚುವೇಶನ್ ಬಂದ್ರು ಅಷ್ಟು ಈಸಿಯಾಗಿ ಬೀಳಲ್ಲ. ಡೀಪ್ ಆಗಿ ನೋಡೋಣ, ಇದು ಸ್ಪೆಸಿಫಿಕ್ ಆಗಿ ಏನ್ರ ಬಗ್ಗೆ ಹೇಳ್ತಾ ಇದೆ. ಲೈಫ್ ಆಗಿ ಇನ್ ಜನರಲ್ ನಿಮ್ಮ ಫಿನಾನ್ಸ್ ಸಿಚುವೇಶನ್, ಕರಿಯರ್ ಸಿಚುವೇಶನ್, ಫ್ಯಾಮಿಲಿ ಸಿಚುವೇಶನ್ ಅಥವಾ ಲವ್ ಲೈಫ್ ಸಿಚುವೇಶನ್ ಹೇಳ್ತಾ ಇದೆಯಾ? ಲವ್ ಲೈಫ್ ಅಲ್ಲೂ ಇಟ್ಸ್ ನೋಡಿದ್ರೆ ತುಂಬಾನೇ ಪಾಸಿಟಿವ್ ಮೆಸೇಜ್ ಇದು. ಲವ್ ಲೈಫ್ ನೋಡಿದ್ರು ದೇರ್ ಇಸ್ ಸಮ್ ಒನ್ ನಿಮ್ಮ ಲೈಫ್ ಅಲ್ಲಿ ನಿಮ್ನ ಜೆನ್ಯೂನ್ ಆಗಿ, ಐ ಮೀನ್ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ, ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ನಿಮಗೆ ಅಂತಾನೆ ಹೇಳ್ಬೋದು. ಗ್ರೂಪ್ 2, ಇಫ್ ಯು ಆರ್ ಆಲ್ರೆಡಿ ಇನ್ ಅ ರಿಲೇಶನ್ಶಿಪ್, ನಥಿಂಗ್ ಟು ವರಿ. ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಈ ಪರ್ಸನ್ ನಿಮ್ನ ಜೆನ್ಯೂನ್ ಆಗಿ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ದೇರ್ ಈಸ್ ನೈಟ್ ಆಫ್ ವಾಂಡ್ಸ್. ಮೇ ಬಿ ಇದು ಒಂದು ಪರ್ಸನ್ ಬಗ್ಗೆ ಹೇಳ್ತಾ ಇದೆ. ಓಕೆ, ಐ ಡೋಂಟ್ ನೋ ನಿಮ್ಮ ಲೈಫಲ್ಲಿ ಈ ಪರ್ಸನ್ ಆಲ್ರೆಡಿ ಬಂದಿದ್ದಾರಾ ಅಥವಾ ಇನ್ನೂ ಬರ್ಬೇಕಾ, ಐ ಹ್ಯಾವ್ ನೋ ಐಡಿಯಾ. ಆಲ್ರೆಡಿ ನಿಮ್ಮ ಲೈಫಲ್ಲಿ ಯಾರೋ ಒಬ್ರು ಒಂದು ಮೇ ಬಿ mid-20s, ನಿಮ್ಗಿಂತ ಸಣ್ಣವರೇ ಇರ್ಬೋದು. ಫೈರ್ ಎನರ್ಜಿ ಜಾಸ್ತಿ ನೋಡ್ತಾ ಇದ್ದೀನಿ. ಮೇ ಬಿ ಏರೀಸ್, ಮೇಷರಾಶಿ, ಧನುಸು ರಾಶಿ ಹಾಗೂ ಸಿಂಹ ರಾಶಿ ಇವ್ರದ್ದು ಆಗಿರೋ ಪಾಸಿಬಿಲಿಟೀಸ್ ಇದೆ. ಸೊ ಈ ಪರ್ಸನ್ ತುಂಬಾನೇ ಸ್ಪೀಡ್ ಆಗಿ ಬರ್ತಾರೆ. ಓಕೆ, ವಿತೌಟ್ ಎನಿ ಪ್ಲಾನ್ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ. ಮೇ ಬಿ ಆಲ್ರೆಡಿ ಇರ್ಬೋದು. ವಿತೌಟ್ ಪ್ಲಾನ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದಿದ್ದಾರೆ. ಯಾರಾದ್ರೂ ಬಂದಿದ್ದಾರೆ ಅಂದ್ರೆ ಮೇ ಬಿ ಇದು ಅವ್ರ ಬಗ್ಗೆನೇ ಹೇಳ್ತಾ ಇದೆ. ಓಕೆ, ಸ್ವಲ್ಪ ಕ್ಯಾಮರಾನ ಹತ್ರ ಇಟ್ಕೊಂತೀನಿ. ಸೊ ಇದು ಈ ತರ ಒಂದು ಪರ್ಸನ್ ಬಗ್ಗೆ ಹೇಳ್ತಾ ಇದೆ ಮೇನ್ ಆಗಿ. ದೇರ್ ಇಸ್ ಸಮ್ ಒನ್ ವಿತೌಟ್ ಪ್ಲಾನ್ ನಿಮ್ಮ ಲೈಫಲ್ಲಿ ಬರ್ತಾರೆ, ಇನ್ನು ಬಂದಿಲ್ಲ ಅಂದ್ರೆ. ಸ್ಟಾರ್ಟಿಂಗ್ ನೀವು ಅನ್ಕೊಂತೀರಾ ಗೋಯಿಂಗ್ ವಿತ್ ದ ಫ್ಲೋ ತರ ಇದೆ ಈ ಕನೆಕ್ಷನ್ ಅಂತ, ಬಟ್ ಲೇಟರ್ ನಿಮಗೆ ಗೊತ್ತಾಗುತ್ತೆ ಈ ಪರ್ಸನ್ ಒನ್ ಆರ್ ದಿ ಅದರ್ ವೇ ನಿಮ್ ಲೈಫಲ್ಲಿ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ. ನಿಮ್ ಲೈಫಲ್ಲಿ ಒನ್ ಆರ್ ದಿ ಅದರ್ ವೇ ಒಂದು ಸ್ಟೆಬಿಲಿಟಿ ತಗೋ ಬರ್ತಾ ಇದ್ದಾರೆ. ಇದು ಟೈಮ್ ಪಾಸ್ ಕನೆಕ್ಷನ್ ಅಲ್ಲ, ತುಂಬಾ ಸೀರಿಯಸ್ ಆಗಿದ್ದಾರೆ ಈ ಪರ್ಸನ್ ಅಂತ ಕೂಡ ಗೊತ್ತಾಗುತ್ತೆ. ಅಂದ್ರೆ ಟೈಮ್ ಪಾಸ್ ಅಂತ ಅನ್ಕೊಂಡಿರ್ತೀರಾ ಕನೆಕ್ಷನ್, ಬಟ್ ಅದು ಹೋಗ್ತಾ ಹೋಗ್ತಾ ತುಂಬಾನೇ ಇಂಪಾರ್ಟೆಂಟ್ ರೋಲ್ ನಿಮ್ಮ ಲೈಫಲ್ಲಿ ಪ್ಲೇ ಮಾಡುತ್ತೆ ಅನ್ಬೋದು. ತುಂಬಾ ಫಸ್ಟಿಗೆ ಏನು ಇರಲ್ಲ, ಪ್ಲಾನ್ಸ್ ಏನು ಇರಲ್ಲ, ಬಟ್ ಹೋಗ್ತಾ ಹೋಗ್ತಾ
ಇಬ್ರು ಒಬ್ರನ್ನೊಬ್ರಿಗೆ ಕಮಿಟ್ ಆಗೋದು, ಇಬ್ರು ಒಬ್ರನ್ನೊಬ್ರನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ಳೋದು, ಇಬ್ರು ಜೆನ್ಯೂನ್ ಆಗಿ ಮೆಚ್ಯೂರ್ಡ್ ವೇಯಲ್ಲಿ ಕನೆಕ್ಷನ್ ಹ್ಯಾಂಡಲ್ ಮಾಡೋದು, ಈ ತರ ಒಂದು ಕನೆಕ್ಷನ್ ನೋಡ್ತಾ ಇದೀನಿ. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ಗ್ರೂಪ್ 2 ವಿತಿನ್ ಫ್ಯೂ ವೀಕ್ಸ್ ಯಾರು ನಿಮ್ಮ ಲೈಫಲ್ಲಿ ಬರ್ತಾರೆ ವಿತೌಟ್ ಪ್ಲಾನ್ ಇರಲ್ಲ, ಕನೆಕ್ಟ್ ಆಗ್ಬೇಕಂತ ಪ್ಲಾನ್ ಇರಲ್ಲ, ಅನ್ಪ್ಲಾನ್ಡ್ ವೇಯಲ್ಲಿ ನಿಮ್ಮ ಲೈಫಲ್ಲಿ ಬರ್ತಾರೆ. ಸ್ಟಾರ್ಟಿಂಗ್ ಫ್ಯೂ ಡೇಸ್ ತುಂಬಾ ಎಕ್ಸೈಟೆಡ್ ಆಗಿರುತ್ತೆ, ಏನು ಪ್ಲಾನ್ ಮಾಡಲ್ಲ, ನೀವು ಕೂಡ ಏನು ಪ್ಲಾನ್ ಮಾಡಲ್ಲ, ಅವ್ರು ಕೂಡ ಏನು ಪ್ಲಾನ್ ಮಾಡಲ್ಲ ಜಾಸ್ತಿ. ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನೀವು ಆಕ್ಚುಲಿ ಸೀರಿಯಸ್ ಆಗ್ತಾ ಇದ್ದೀರಾ, ಆಕ್ಚುಲಿ ಕಮಿಟ್ಮೆಂಟ್ ಕಡೆಗೆ ಹೋಗ್ತಾ ಇದ್ದೀರಾ ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ. ಆ ಥರ ಸಿಚುವೇಶನ್ ಬರೋ ಪಾಸಿಬಿಲಿಟಿ ಇದೆ. ಸೊ ಬಿ ರೆಡಿ. ಮೇ ಬಿ ಇದು ಒಂದು ಸ್ಪೆಸಿಫಿಕ್ ಪರ್ಸನ್ ಬಗ್ಗೆ ಹೇಳ್ತಿದೆ, ಒಂದು ಕನೆಕ್ಷನ್ ಬಗ್ಗೆ ಹೇಳ್ತಾ ಇದೆ ಇಲ್ಲಿ, ಅಥವಾ ಇಷ್ಟ ದಿನ ಯಾರ ರಿಲೇಶನ್ಶಿಪ್ ಅಲ್ಲಿ ನೀವು ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಫೇಸ್ ಮಾಡ್ತಾ ಇದ್ರಿ ಅಲ್ವಾ, ಫೈನಲಿ ಅದಲ್ಲಿ ಒಂದು ಸ್ಟ್ರಕ್ಚರ್ ನೋಡ್ತೀರಾ, ಅದಲ್ಲಿ ಒಂದು ಡಿಸಿಪ್ಲಿನ್ ನೋಡ್ತೀರಾ, ಅದಲ್ಲಿ ಒಂದು ಸ್ಟೆಬಿಲಿಟಿ ನೋಡ್ತೀರಾ ಅನ್ಬೋದು. ಸೊ ಡೋಂಟ್ ಗಿವ್ ಅಪ್, ಡೆಫಿನೆಟ್ಲಿ ಡೋಂಟ್ ಗಿವ್ ಅಪ್. ಯಾರ ಬಗ್ಗೆ ಏನಾದ್ರು ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೆ ಇವಾಗ ನಿಮಗೆ ಲುಕ್ ಎಟ್ ದಿಸ್ ಕಿಂಗ್ ಆಫ್ ಕಪ್ಸ್. ಡೆಫಿನೆಟ್ಲಿ ಈ ಪರ್ಸನ್ ಅಥವಾ ನಿಮ್ಮ ಝೋಡಿಯಾಕ್ ಸೈನ್ ವೃಶ್ಚಿಕ ರಾಶಿ, ಮೀನರಾಶಿ ಹಾಗೂ ಕಟಕ ರಾಶಿ ಆಗಿದೆ ಅಂದ್ರೆ ಇಟ್ಸ್ ಡಬಲ್ ಕನ್ಫರ್ಮೇಶನ್, ಇದು ನಿಮ್ ಬಗ್ಗೆನೆ ಬರ್ತಾ ಇದೆ ಅಂದ್ರೆ. ಸೊ ನಾನು ಏನ್ ನೋಡ್ತಾ ಇದ್ದೀನಿ, ಮೇ ಬಿ ನೀವೇ ಅನ್ನಿಸ್ತಾ ಇದೆ ಒಂಥರ ತುಂಬಾನೇ ಮೆಚ್ಯೂರ್ಡ್ ವೇಯಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ, ತುಂಬಾನೇ ಈ ಪರ್ಸನ್ ಸೀರಿಯಸ್ ಆಗಿ ತಗೊಂಡಿದ್ದೀರಾ. ಮೇ ಬಿ ಅವ್ರ ಕಡೆಯಿಂದ ಆ ಸೀರಿಯಸ್ನೆಸ್ ನ ನೀವ್ ನೋಡ್ತಾ ಇಲ್ಲ. ಮೇ ಬಿ ಅದೇ ನಿಮ್ಮ ಕ್ವೆಶನ್ ಆಗಿತ್ತು ಅನ್ಸುತ್ತೆ, ನಿಜವಾಗ್ಲೂ ನಾನು ಈ ಪರ್ಸನ್ ಮೇಲೆ ಕೌಂಟ್ ಮಾಡ್ಬೋದಾ, ಈ ಕನೆಕ್ಷನ್ ನಂಬ್ಕೊಂಡು ಒಂದ್ ಹೆಜ್ಜೆ ಮುಂದೆ ಇಡ್ಬಹುದಾ, ನಿಜವಾಗ್ಲೂ ಈ ಪರ್ಸನ್ ಕಡೆಯಿಂದ ನನಗೆ ಕಮಿಟ್ಮೆಂಟ್ ಸಿಗುತ್ತಾ. ಬಿಕಾಸ್ ಈ ಪರ್ಸನ್ ಬಿಹೇವಿಯರ್ ಹೆಂಗಿತ್ತು ಅಂದ್ರೆ ಆನ್ ಅಂಡ್ ಆಫ್ ಇತ್ತು. ಸಡನ್ ಆಗಿ ನಿಮ್ ಲೈಫಲ್ಲಿ ಬರ್ತಾರೆ, ಸಡನ್ ಆಗಿ ಪ್ಲಾನ್ ಮಾಡ್ತೀರಾ, ಫ್ರೆಂಡ್ ಆಗಿದ್ದಾರೆ ಅಂತ ಕೂಡ ನೋಡ್ತಾ ಇದೀನಿ. ಮೇ ಬಿ ತುಂಬಾ ವರ್ಷದಿಂದ, ತುಂಬಾ ತಿಂಗಳಿಂದ ಇವ್ರು ಗೊತ್ತಿದ್ದಾರೆ ನಿಮಗೆ, ಬಟ್ ಯಾವತ್ತೂ ನೀವು ಎಕ್ಸ್ಪ್ರೆಸ್ ಮಾಡಿಲ್ಲ, ನಿಮ್ಮ ಒಂದು ಸೀರಿಯಸ್ನೆಸ್ ನ ಎಕ್ಸ್ಪ್ರೆಸ್ ಮಾಡಿಲ್ಲ ಅನ್ಸುತ್ತೆ, ಬೋಲ್ಡ್ ಆಗಿ ಹೇಳ್ಕೊಂಡಿಲ್ಲ ಅನ್ಸುತ್ತೆ, ಮೆಚೂರ್ಡ್ ವೇ ಅಲ್ಲಿ ಹೇಳ್ಕೊಂಡಿಲ್ಲ. ಬಟ್ ಅವರ ಆಕ್ಷನ್ ಇಟ್ಸ್ ಗೋಯಿಂಗ್ ಟು ಶೋ ಯು ದಟ್ ಪರ್ಸನ್ ಈಸ್ ಎಲಿಜಿಬಲ್ ಟು ಬಿ ಸ್ಟೇಬಲ್ ವಿತ್ ಯು. ಸೊ ಎಸ್, ಅವರಲ್ಲಿ ಯಾವುದೋ ಒಂದು ಆಕ್ಷನ್, ಯಾವುದೋ ಒಂದು ಬಿಹೇವಿಯರ್ ತೋರ್ಸ್ಕೊಡುತ್ತೆ ದಟ್ ಅವ್ರು ಆಕ್ಚುಲಿ ನಿಮ್ನ ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದ್ದಾರೆ ಅಂತ. ನಿಮ್ಮ ಒಂದು ಎಮೋಷನ್ಸ್ ಇವಾಗ ಹೆಂಗೆ ಅಂದ್ರೆ ತುಂಬಾ ದೂರದಲ್ಲಿ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ದೀರಾ ನೀವು. ಇವನ್ ದಿಸ್ ಇಸ್ ಕಿಂಗ್, ಇವನ್ ದಿಸ್ ಇಸ್ ಆಲ್ಸೋ ಕಿಂಗ್, ನಾಟ್ ದಿಸ್, ಸಾರಿ, ದಿಸ್. ಓಕೆ, ಕಿಂಗ್ದು ಸ್ಮಾಲರ್ ವರ್ಜನ್ ಇಸ್ ಕಿಂಗ್ ಆಫ್ ಕಪ್ಸ್, ದಟ್ಸ್ ವಾಟ್. ಸೊ ಏನ್ ನೋಡ್ತಾ ಇದ್ದೀನಿ ಗ್ರೂಪ್ 2, ನೀವ್ ಅನ್ಕೋಬಹುದು ತುಂಬಾ ಸರಿ ಇದು ಒನ್ ಸೈಡೆಡ್ ಆಗಿ ಉಳ್ದು ಬಿಡುತ್ತಾ, ನಾನ್ ಮಾತ್ರ ಕೇರ್ ಮಾಡ್ತಾ ಇದ್ದೀನ. ಈ ಪರ್ಸನ್ ಹೆಂಗ್ ಗೊತ್ತಾ, ನೀವ್ ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಮೇ ಬಿ ಅವರಿಗೆ ಇಟ್ಸ್ ವೆರಿ ಡಿಫಿಕಲ್ಟ್ ಅಂದ್ರೆ ಸೀರಿಯಸ್ ಆಗಿ ಬಿಹೇವ್ ಮಾಡೋದು, ಆ ಕಮಿಟ್ಮೆಂಟ್ ಎಲ್ಲ ಫಾಲೋ ಮಾಡೋದು. ಬಟ್ ಒಂದ್ಸತಿ ಅವರು ಸ್ಟಿಕ್ ಆನ್ ಆದ್ರೆ, ಒಂದ್ಸತಿ ಅವ್ರು ಅಟ್ಯಾಚ್ ಆದ್ರೆ, ಒಂದ್ಸತಿ ಪ್ಯಾಷನೇಟ್ಲಿ ಒಬ್ರಿಗೆ ಕನೆಕ್ಟ್ ಆದ್ರೆ, ಇಟ್ಸ್ ವೆರಿ ಡಿಫಿಕಲ್ಟ್ ಆ ಪರ್ಸನಿಗೂ ಕೂಡ ಗಿವ್ ಅಪ್ ಮಾಡೋದು. ಸೊ ಐ ನೋ ನಿಮ್ಮಿಬ್ರು ಮಧ್ಯೆ ತುಂಬಾನೇ ಡಿಫ್ರೆನ್ಸಸ್ ಇದೆ, ಪರ್ಸನಾಲಿಟಿ ವೈಸ್, ಥಾಟ್ ಪ್ರೊಸೆಸ್ ವೈಸ್. ನೀವು ತುಂಬಾ ಎಮೋಷನಲ್, ಅವ್ರು ಸ್ವಲ್ಪ ಎಕ್ಸ್ಟ್ರೋವರ್ಟ್, ಅವ್ರು ಸ್ವಲ್ಪ ಫೈರ್ ಎನರ್ಜಿ ಜಾಸ್ತಿ ಇದೆ, ನಿಮ್ದು ವಾಟರ್ ಎನರ್ಜಿ ಜಾಸ್ತಿ ಇದೆ. ಎಲ್ಲೋ ಒಂದ್ ಕಡೆ ನಿಮಗೆ ಕ್ವೆಶನ್ ಇದೆ, ನಾವಿಬ್ರು ಡೆಫಿನೆಟ್ಲಿ ಕಂಪ್ಯಾಟಬಿಲಿಟಿ ಆಗಲ್ಲ, ಫ್ರೆಂಡ್ಸ್ ಆಗಿ ಉಳ್ದೋಗ್ಬಿಡ್ತೀವೇನೋ ಅಂತ, ಇದು ಜಸ್ಟ್ ಅಟ್ರಾಕ್ಷನ್ ಆಗಿ ಉಳ್ದೋಗ್ಬಿಡುತ್ತೇನೋ ಅನ್ನೋ ಒಂದು ಭಯ ಇದೆ. ಎಲ್ಲೋ ಒಂದ್ ಕಡೆ ನಿಮಗೆ ಭಯ ಇದೆ, ನಾನು ಇವತ್ತು ಕಮಿಟ್ಮೆಂಟ್ ಕೊಟ್ರೆ ನಾಳೆ ನನ್ನ ಹಾರ್ಟ್ನ ನಾನೇ ಬ್ರೇಕ್ ಮಾಡ್ಕೊಬಿಡ್ತೀನೇನೋ ಅಂತ. ಬಟ್ ನೋ, ಐ ಗೆಸ್ ಯಾರನ್ನ ಡೇಟ್ ಮಾಡ್ತಾ ಇದ್ದೀರಾ, ಯಾರನ್ನ ನಿಮ್ಮ ಮೈಂಡಲ್ಲಿ ಇಟ್ಕೊಂಡಿದ್ದೀರಾ ಗ್ರೂಪ್ 2, ಅದಕ್ಕೊಂದು ವೆಯ್ಟೇಜ್ ಇದೆ, ಆ ಕನೆಕ್ಷನ್ಗೆ ಡೆಫಿನೆಟ್ಲಿ ವೆಯ್ಟೇಜ್ ಇದೆ. ಆ ಕನೆಕ್ಷನ್ ಡೆಫಿನೆಟ್ಲಿ ಲಾಂಗ್ ಟರ್ಮ್ ವರೆಗೂ ಸ್ಟ್ರಾಂಗ್ ಆಗಿ ಸ್ಟಿಕ್ ಆನ್ ಆದ್ರೆ ಡೆಫಿನೆಟ್ಲಿ ಅದೇ ನಿಮಗೆ ಪಾಸಿಟಿವ್ ರೆಸ್ಪಾನ್ಸೇ ಬರುತ್ತೆ, ಕಮಿಟ್ಮೆಂಟೇ ಬರುತ್ತೆ, ಲಾಂಗ್ ಟರ್ಮ್ ವರೆಗೂ ಪ್ರಾಮಿಸಿಂಗ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಡೋಂಟ್ ಗಿವ್ ಅಪ್. ಕರೆಂಟ್ ಕನೆಕ್ಷನ್ ಏನಿದೆ, ಜಸ್ಟ್ ಡೋಂಟ್ ಗಿವ್ ಅಪ್. ಓಕೆ, ಗ್ರೂಪ್ 2 ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಸಿಚುವೇಶನ್ ಬಗ್ಗೆ ಅಂತ. ಏನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್
ಡಿಸ್ಪ್ಲೇ ಆಗ್ತದೆ, ನಮಗೆ ವಾಟ್ಸಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ದಟ್ಸ್ ಇಟ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.